ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ಅವರಿಗೂ ಸಹ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ರಿ ಅಂತ ಹೇಳ್ರಿ. ಈ ದಿನ ಬೆಳಗಿನ ಜಾಬ್ ರೀ. 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಿಕೊಂಡು ಹೊರಗಡೆ ಬಂದು ಕಸ ಬಳ್ದಿದ್ದೀನಿ. ರಂಗೋಲಿ ಹೊತ್ತು ವೆರೈಟಿಯಾಗಿ ಹಾಕ್ಬಿಟ್ಟಿದ್ದೀನಿ ರಂಗೋಲಿ. ಯಾಕೆ ಅಂತ ಹೇಳ್ತೀರಾ? ಚುಕ್ಕೆ ಇಡುವಾಗ ರೀ 8 ಉದ್ದ 8 ಅಗಲ ಇಡಬೇಕು ಚುಕ್ಕೆ. ನಾನೇನು ಮಾಡಿಬಿಟ್ಟಿನಿ 9 ಇಟ್ಬಿಟ್ಟಿನಿ ಒಂದು ಲೈನು, ಇನ್ನೊಂದು ಸೈಡೆಲ್ಲ 8 ಇಟ್ಕೊಂಬಂದ್ಬಿಟ್ಟಿನಿ. ರಂಗೋಲಿ ಹಾಕುವಾಗ ನನಗೇನು ಅನಿಸಿಲ್ಲ. ಆಮೇಲೆ ಹಾಕ್ತಾ ಏನು ರಂಗೋಲಿಯಲ್ಲಿ ಏನೋ ಡಿಫ್ರೆನ್ಸ್ ಅನಿಸ್ತಾ ಇತ್ತಲ್ಲ ಅಂತ ನಾನು ಆವಾಗಲೇ ಒಂದು ಲೈನ್ ಉದ್ದ ಇದೆ, ಆದರೆ ನಾನು ಅಲ್ಲಿನೂ ಅಬ್ಸರ್ವೇ ಮಾಡಿಲ್ಲ ಜಲ್ದಿ ಹಾಕೋಣ ಅಂತ. ಮತ್ತು ಆಮೇಲೆ ರಂಗೋಲಿ ಹಾಕ್ತಾ ನಾನು ಕರೆಕ್ಟೇ ಹಾಕ್ತಿದ್ದೀನಲ್ಲ ಅಂತ ಅನ್ಕೊತ ರಂಗೋಲಿ ಹಾಕ್ತಿದ್ದೀನಿ. ನೋಡಿರಿ, ನಾನು ಎಷ್ಟು ವಿಚಿತ್ರವಾಗಿ ರಂಗೋಲಿ ಹಾಕಿದ್ದೀನಿ. ಅದನ್ನು ಚುಕ್ಕಿನ ಅಳಿಸ್ಲಾರಂಗ ಅದನ್ನೇ ಒಂದು ಡಿಸೈನ್ ಆಗಿ ಏನೋ ಒಂದು ಮಾಡಿಬಿಟ್ಟಿದ್ದೀನಿ. ಇನ್ನು ಹಾಗೆ ಇನ್ನೊಂದು ಸೈಡ್ ರೀ ಬಟ್ಟೆಗೆ ವಾಷಿಂಗ್ ಮಿಷಿನ್ ಹಾಕ್ಕೊಂಡಿದ್ದೀನಿ. ಏನು ಮಾಡಿರಿ? ಎಲ್ಲಿ ಮಾಡಿರಿ? 5 ಗಂಟೆಗೆ ಎಲ್ಲ ಇದ್ದೀರಿ. ಇನ್ನು ನಮ್ಮ ಯಜಮಾನ್ರಿ ರೆಕಾರ್ಡ್ ಬ್ರೇಕ್ ಮಾಡಿದಾರಂತೆ. ಏನು ರೆಕಾರ್ಡ್ ಬ್ರೇಕ್ ಮಾಡಿದ್ದೀರಿ ಅಂದರೆ 5 ಗಂಟೆಗೆ ಎದ್ದು ನಾನು ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಅಂದರೆ 5 ಗಂಟೆಗೆ ಎದ್ದು ಹಾಸಿಗೆಯಲ್ಲೇ ಒಂದು ತಾಸು ರೆಸ್ಟ್ ಮಾಡಿ ಆಮೇಲೆ 6 ಗಂಟೆಗೆ ಎದ್ದಿದ್ದಾರೆ. ಅದು ಒಂದು ರೆಕಾರ್ಡ್ ಅಂತೀರಿ. ಇನ್ನು ನಮ್ಮ ಯಜಮಾನ್ರಿಗೆ ಬಿಸಿನೀರು ಕೊಟ್ಟು ಕಾಫಿ ಕೊಟ್ಟಿದ್ದೀನಿ. ನಾನು ಸಹ ಕಾಫಿ ಕುಡಿಯೋಣ ಅಂದ್ಕೊಂಡೆ. ಬೇಡ, ಇವತ್ತೊಂದಿನ ಹಾಲು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಇನ್ನು ಹಾಲು ಕುಡಿದು ಒಳಗೆ ಬರೋಕ್ಕಿಲ್ಲ ರೀ. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಭಾಳ ದಿನ ಆಯಿತು ರೀ ನಾನು ಇಡ್ಲಿಗೆ ಹಾಕೇ ಇಲ್ಲ. ಅದಕ್ಕೆ ಇವತ್ತು ಇಡ್ಲಿಗೆ ಹಾಕೋಣ ಅಂತೇಳಿ ಇನ್ನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಇಡ್ಲಿಗೆ ಹಾಕಿದ್ದಿನ ಭಾಳ ಟೈಮ್ ಹಿಡಿತೈತೆ, ಪಾತ್ರೆನೂ ಜಾಸ್ತಿ ಅನ್ನಿಸ್ತವೆ. ಶೇಂಗಾ ಹುರ್ಕೊಂಡಾಗ ರೀ ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕು. ಮಕ್ಕಳಿದಾರಲ್ವ, ಮಕ್ಕಳಿಗಿನ್ನ ರೀ ನಮ್ಮ ಯಜಮಾನ್ರಿಗೆ ಫಸ್ಟೇ ಸ್ವಲ್ಪ ಜಾಸ್ತಿನೇ ಹುರಿದಿಟ್ಕೋಬೇಕು. ಯಾಕೆಂದರೆ ಅವರಿಗೆ ಶೇಂಗಾ ಅಂದರೆ ಇಂಟ್ರೆಸ್ಟಿಂದ ಕುತ್ಕೊಂಡು ತಿಂತಾರೆ. ಅದಕ್ಕೆ ಸ್ವಲ್ಪ ಅವ್ರ ಸಲುವಾಗಿ ಆದರೆ ನಾನು ಜಾಸ್ತಿ ಹುರಿದಿಡ್ತೀನಿ. ಇಡ್ಲಿ ಬಂದುಬಿಟ್ಟು ರೀ ಒಂದಿನ ಮುಂಚೆನೇ ಹಾಕ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿಟ್ಟಿದ್ದೀನಿ. ಆದರೆ ಬೆಳಿಗ್ಗೆ ಎದ್ದು ನೋಡಿದರೆ ಹಿಟ್ಟು ಅಸಲು ಉಬ್ಬೇ ಇದ್ದಿಲ್ಲ ರೀ. ಇನ್ನೇನು ಮಾಡೋದು ಬಿಡು, ನೆಕ್ಸ್ಟ್ ಡೇ ಹಾಕೋಣ ಅಂತ ಇನ್ನು ಮುಚ್ಚಿಟ್ಟು ಅವಾಗೇ ನಾನು ಅವಲಕ್ಕಿ ಮಾಡಿಕೊಂಡು ಟಿಫಿನ್ ಕಟ್ಕೊಂಡು ಹೋಗಿದ್ವಿ. ಮನೇಲಿ ಟಿಫಿನ್ ಸಹ ಅದೇ ಮಾಡಿದ್ವಿ. ಸಾಯಂಕಾಲ 7 ಗಂಟೆಗೆಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಬ್ಯಾಟರ್ ರೆಡಿ ಮಾಡಿಟ್ರೆ ಮಾತ್ರ ರೀ ಬೆಳಗ್ಗೆಗೆಲ್ಲ ಬೇಗ ರೆಡಿ ಆಗುತ್ತೆ, ಉಬ್ಬಿರುತ್ತೆ ಹಿಟ್ಟು. ಒಂದು ವೇಳೆ ನಾವು 8 ಗಂಟೆ 9 ಗಂಟೆ ಮೇಲೆ ಇಟ್ಟಿದ್ದೀನಿ ಅಂದರೆ ಎದಕ್ಕೆ ನಾನು ಇಡ್ಲಿ ಹಿಟ್ಟೇ ಉಬ್ಬಿರಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಿಮಗೆ ಏನಾರ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಇನ್ನೊಂದು ಸೈಡ್ ರೀ ಹಾಸಿಗೆ ಎಲ್ಲ ತಕ್ಕೊತಾ ಇದ್ದೀನಿ. ಒಂದು ಸೈಡ್ ಅಡುಗೆ ಮಾಡ್ಕೊತಾ ಇನ್ನೊಂದು ಸೈಡ್ ಈ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಫಸ್ಟಿಗೆ ರೀ ನಾನು ಅಡುಗೆ ಮುಗಿಯೋರಿ ನಾನು ಬೇರೆ ಕೆಲಸನೇ ಮುಟ್ತಾ ಇದ್ದಿಲ್ಲ ರೀ. ಅಷ್ಟು ಸ್ಲೋ ಇದ್ದೆ ನಾನು ಕೆಲಸ ಮಾಡೋದ್ರಲ್ಲಿ. ಮದುವೆ ಆದಾಗಂತೂ ಭಾಳ ಅಂದರೆ ಭಾಳ ಸ್ಲೋ ನಾನು. ಆಮೇಲೆ ಮದುವೆ ಆಗಿ ನಮ್ಮ ದೊಡ್ಡ ಮಗಳು ಹುಟ್ಟಿದಾಗಿಂದ ಸ್ವಲ್ಪ ಕೆಲಸ ಫಾಸ್ಟ್ ಮಾಡೋಕ್ಕೆ ಕಲ್ತಿದ್ದೀನಿ. ಇವಾಗ ಸ್ವಲ್ಪ ಬೆಟರ್ ನನಗೆ ಅನಿಸೋ ಮಟ್ಟಿಗೆ. ಫಸ್ಟಿಗೆ ಇಲ್ಲ ರೀ, ಏನು ಕೆಲಸ ಮಾಡ್ತಿದ್ದೀನಿ ಅದನ್ನು ಮುಗಿಯೋರಿಗೆ ಇನ್ನೊಂದು ಮಾಡಬೇಕಂತ ನನಗೆ ತಲೆನೂ ಓಡ್ತಾ ಇದ್ದಿಲ್ಲ. ಇವಾಗ ಇಲ್ಲಪ್ಪ, ಎಲ್ಲ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಇನ್ನು ಚಟ್ನಿಗೆ ಏನೇನು ಬೇಕು ಅವೆಲ್ಲ ಹುರ್ಕೊಂಡು ಆದಮೇಲೆ ರೀ ಈಗ ಇಡ್ಲಿಗೆ ಹಾಕ್ಕೊತಾ ಇದ್ದೀನಿ.
ಇಡ್ಲಿ ರೆಡಿ ಆಗೋಕೆ ರೀ ನಾನು ಸುಮಾರು ಒಂದು 15 ನಿಮಿಷ ಬಿಡ್ತೀನಿ. ಇಲ್ಲಾಂದರೆ ನನಗೇನೋ ಒಳಗೆ ಇಟ್ಟಿಟ್ಟು ಥರ ಅನಿಸ್ತೈತೆ. ಹಂಗೆ ಬಿಟ್ಬಿಟ್ರೆ ರೀ 15 ನಿಮಿಷ ಒಲೆ ಮೇಲೆ ಒಳಗಡೆ ಏನು ಹಿಟ್ಟು ಥರ ಹಸಿ ಥರ ಏನು ಅನಿಸೋದಿಲ್ಲ. ಒಂದು ಸೈಡ್ ಇಡ್ಲಿ ಇಟ್ಟು ಇನ್ನೊಂದು ಸೈಡ್ ಚಟ್ನಿಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ರೀ. ಪುದೀನ ಹಾಕಿದರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ರೀ. ನೀವು ಯಾವತ್ತನ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿರಿ. ಇಡ್ಲಿಗೆ ಆಗಲಿ ಚಟ್ನಿ ಮತ್ತು ದೋಸೆಗಾಗಲಿ ಚಟ್ನಿದಾಗ ಪುದೀನ ಹಾಕಿ ಚಟ್ನಿ ಮಾಡಿದ್ರೆ ಟೇಸ್ಟಾಗಿ ಬರುತ್ತೆ ರೀ. ಅಮ್ಮವ್ರ ಮನೆಯಲ್ಲಿ ಇದೆಲ್ಲ ಹಾಕ್ತಿದ್ದಿಲ್ಲ, ಅತ್ತೆಯವ್ರ ಮನೆಯಲ್ಲಿ ಹಾಕ್ತಾರೆ ರೀ. ಇನ್ನು ಅತ್ತೆಯವ್ರ ಮನೆಯಲ್ಲಿ ರೀ ಈರುಳ್ಳಿ ಸಹ ಹಾಕ್ತಾರೆ ಶೇಂಗಾ ಚಟ್ನಿಗೆ. ನಾನು ಹಾಕೋದಿಲ್ಲ, ಬೇಗ ಕೆಟ್ಟೋಗ್ಬಿಡುತ್ತಂತ. ಆದರೆ ಟೇಸ್ಟ್ ಏನು ಚೆನ್ನಾಗಿರುತ್ತೆ, ಆದರೆ ಟೈಮು ಇರೋದಿಲ್ಲ, ಕೆಟ್ಟೋಗ್ಬಿಡುತ್ತಂತೇಳಿ ಹಾಕೋದಿಲ್ಲ. ಮುಂಚೆನೇ ಹಾಕಿದ್ರೂ ಈರುಳ್ಳಿ ಹಾಕಿ ಅಂದರೆ ಸ್ವಲ್ಪ ಅದ್ರ ಶಕ್ತಿ ಕಳ್ಕೊಂಬಿಡುತ್ತಪ್ಪ. ಇನ್ನು ಒಂದು ಸೈಡ್ ಇಡ್ಲಿ ಮಾಡ್ಕೊತಾನೆ ಆ ಕಡೆ ಒಲೆ ಮೇಲೆ ಅನ್ನಕ್ಕನ್ನು ಇಟ್ಕೊಂಡಿದ್ದೆ ರೀ. ಅನ್ನ ಯಾಕೆ ಅಂತಂದರೆ ರೀ, ಇವಾಗೇನು ಇಡ್ಲಿ ಉಂಡುಬಿಡ್ತೀವಿ, ನಮ್ಮ ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರು ಇಡ್ಲಿ ಉಣೋದಿಲ್ಲ. ಅವ್ರ ಸಲುವಾಗಿ ನಾನು ಮಧ್ಯಾಹ್ನ ಅನ್ನ ರೆಡಿ ಮಾಡ್ತಾಯಿದ್ದೀನಿ ರೀ. ಇನ್ನು ಅನ್ನದಾಗ ಬಂದುಬಿಟ್ರೆ ಮೀನು ಸಾರಿದೆ, ಆ ಮೀನು ಸಾರೇ ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ನನಗೆ ಮೀನು ಸಾರು ರೀ ಒಂದು 3 ದಿನ ಇಟ್ಕೊಂಡಾದ್ರೂ ಆರಾಮಾಗಿ ಉಣ್ತೀನಿ, ಅಷ್ಟಿಷ್ಟ ನನಗೆ ಮೀನು ಸಾರು. ಚೆನ್ನಾಗಿರುತ್ತೆ, ಯಾಕೆಂದರೆ ಹುಣಸೆಹಣ್ಣು ಜಾಸ್ತಿ ಹಾಕಿರ್ತೀವಲ್ವ, ಬೇಗನೂ ಅದು ಕೆಟ್ಟೋಗೋದಿಲ್ಲ. ಇನ್ನು ಅದ್ರ ಟೇಸ್ಟ್ ಇನ್ನೂ ಜಾಸ್ತಿನೇ ಆಗುತ್ತೆ. ಆಲ್ಮೋಸ್ಟು ಮೀನು ಸಾರು ಮಾಡುವಾಗ ರೀ ಮೀನಿನ ಬಾಲ ಮೀನಿನ ತಲೆ ಹಾಕಿ ಮಾಡಿದ್ರೇ ಮೀನು ಸಾರು ಟೇಸ್ಟ್ ಬರ್ತೈತೆ. ಇವೆರಡು ಬಿಟ್ಟು ನಾವು ಬರೀ ಮಧ್ಯದಿಂದ ಅದ್ರ ದೇಹ ಒಂದೇ ಹಾಕ್ತೀವಿ ಅಂದರೆ ಆಗೋದಿಲ್ಲ. ಮೇನು ಮೀನು ಸಾರು ಮಾಡಿದ್ರಲ್ಲಿ ತಲೆ ಮತ್ತು ಬಾಲನೇ ರೀ. ಆ ವಿಡಿಯೋ ಶಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಮರೆಯದೆ ನೋಡಿರಿ. ನಿಮಗೆ ಏನನ್ನ ಬರಲ್ಲ ಅಂದರೆ ನಾನು ಮಾಡಿದಂಥ ರೀತಿಯಲ್ಲಿ ನೀವು ಟ್ರೈ ಮಾಡಿರಿ. ಇನ್ನು ಕಾರುಣ್ಯಗೆ ಸ್ವಲ್ಪ ಬೇಗ ಹಾಕಿ ಕೊಟ್ಟಿದ್ದೀನಿ, ಯಾಕೆಂದರೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಬೇಗ ಉಣೋದೇ ಇಲ್ಲ ಕಾರುಣ್ಯ, ಅದಕ್ಕೆ ಬೇಗ ಹಾಕಿ ಕೊಟ್ಟಿದ್ದೀನಿ. ಸೃಷ್ಟಿ ನೋಡಿದ್ರೆ ಉಣೋಕ್ಕೆ ರೋಪಿಸ್ತಾ ಇದ್ದಾಳೆ, ನನಗೆ ಅದು ಬೇಡ, ನನಗಿದು ಬೇಡ, ಇನ್ನೂ ಸ್ವಲ್ಪ ಚಟ್ನಿ ಬೇಕು, ಇನ್ನೊಂದು ಇಡ್ಲಿ ಬೇಕು ಅಂತ ಹೇಳ್ತಾಳೆ ರೀ. ಉಣೋದೇ ಇಲ್ಲ. ನಾನು ಉಣ್ಲಾರ ಮುಂಚೆ ನಾನು ಏನಾದರೂ ಮಾಡ್ತೀನಪ್ಪ, ಉಣ್ಣುವಾಗ ನನಗೆ ಡಿಸ್ಟರ್ಬ್ ಮಾಡಿದ್ರೆ ನನಗೆ ಇಷ್ಟನೇ ಆಗಲ್ಲಪ್ಪ. ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣ. ಟಿಫಿನ್ ಮಾಡೋದು ಮುಗಿಯೋಕ್ಕಿಲ್ಲ, ನಮ್ಮ ಮನೆಯಲ್ಲೆಲ್ಲ ಕಸ ಬಳ್ಕೊಂಡು ಬರ್ತಿದ್ದೀನಿ. ಅವಾಗೇ ಒಂದು ಸಾರಿ ಬಳ್ದಿದ್ದೀನಿ, ಈಗ ಇನ್ನೊಂದು ಸಾರಿ ಬಳ್ಕೊಂಬರ್ತೀನಿ. ಒಂದೊಂದು ಸಾರಿ ಅದನ್ನೂ ಇಲ್ಲ, ಡೈರೆಕ್ಟ್ ಒಂದೇ ಸಾರಿ ಬಳಿತೀನಿ ರೀ ಕಸ. ನಾನು 10 ಸಾರಿ ನಾನು ಇದನ್ನೇ ಮಾಡ್ಕೊಂಡು ಕುಂತ್ರೆ ನಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊತಾನೆ ಇರಬೇಕಾಗುತ್ತಾ. ನಾನು ಎಷ್ಟು ಸಾರಿ ಮನೆ ಕಸ ಬಳಿತೀನಿ ಅಷ್ಟು ಸಾರಿ ನಾನು ಹೊರಗಡೆನೂ ಪಾಟಣಿಕೆ ಎಲ್ಲ ಕಸ ಬಳ್ಕೊಂಬಿಡ್ತೀನಿ ರೀ. ಇನ್ನು ಕಸ ಬಳಿಯೋದು ಮುಗಿಯೋಕ್ಕಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದ್ರ ಕೆಲಸ ಮುಗೀತು. ಇನ್ನು ವೈರು ಸುಮ್ಮನೆ ಹೋಗೋರಿಗೆ ಬರೋರಿಗೆ ಕುತ್ತಿಗೆಗೆ ಅಡ್ಡ ಮತ್ತೆ ಅಂತ ತೆಗಿತಾ ಇದ್ದೀನಿ. ಇನ್ನು ನೆಕ್ಸ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೊಳೆಯೋ ಕೂತ್ಕೊಂಡಿದ್ದೀನಿ ರೀ. ಹೊರಗಡೆ ಕೆಲಸ ಒಂದಿನ ರಜೆ ಇರುತ್ತೇನಪ್ಪ, ಮನೆಗಳ ಕೆಲಸ ಅಸಲಿಗೆ ಒಂದು ದಿವಸನೂ ರಜೆನೇ ಇರೋದಿಲ್ಲ ನೋಡ್ರಿ. ಆದ್ರೂ ಹೆಣ್ಮಕ್ಳು ಗ್ರೇಟ್, ಎಷ್ಟು ಕೆಲಸ ಮಾಡ್ತಾರೆ. ಆದರೂ ನಮ್ಮ ಯಜಮಾನ್ರು ಹೇಳ್ತಾರೆ, ನೀನು ಸ್ವಲ್ಪ ಕೆಲಸ ಸ್ಲೋನೇ ಮಾಡೋದು, ಫಾಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಯಾವ ಲೆಕ್ಕದ ಫಾಸ್ಟ್ ಮಾಡಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಆದರೆ ಅವಾಗ ಯಾರನ್ನ ನನಗೆ ಏನನ್ನಂದ್ರೆ ರೀ ಭಾಳ ತಲೆ ಕೆಡಿಸ್ಕೊತಿದ್ದೆ, ಕೆಡಿಸ್ಕೊಳಲ್ಲ ಈಗ ನಾನು. ಪಾತ್ರೆ ತೊಳೆಯೋದು ಮುಗಿಯೋಕ್ಕಿಲ್ಲ, ನೆಕ್ಸ್ಟು ಬಟ್ಟೆಯನ್ನು ನೀರಲ್ಲಿ ಹಿಂಡಿ ಇನ್ನು ಬಕೆಟ್ಗೆ ಹಾಕ್ಕೊತಾ ಇದ್ದೀನಿ ರೀ. ಇನ್ನು ಕೈಯಿಂದ ಒಗೆಯೋವು ಕೈಯಿಂದ ಒಕ್ಕೊಂಡು ನೀರಾಗಿ ಹಾಕ್ತಿದ್ದೀನಿ. ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಕ್ಲೀನೇ ಆಗಲ್ಲ, ಹಂಗಂತೇಳಿ ಇನ್ನು ಹಂಗೆ ನಾವು ಕೂತ್ಕೊಂಡು ಹೋಗಿದ್ರೆ ಹಂಗನೂ ಕ್ಲೀನ್ ಆಗಲ್ಲ. ಸ್ವಲ್ಪ ನೆನ್ನಿಟ್ರೆ ಮಾತ್ರ ಬಟ್ಟೆ ಕ್ಲೀನ್ ಅನ್ನಿಸ್ತವೆ. ಇನ್ನು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ನೀರು ಖಾಲಿಯಾಗಿದ್ದು, ಮತ್ತು ಸಾಯಂಕಾಲ ಅಡುಗೆ ಮಾಡೋಕ್ಕೆ ನೀರಿರಲ್ಲ ಅಂದ ಸಲುವಾಗಿ ಇನ್ನು ಪೈಪ್ ಹಾಕಿದ್ದೆ.
ನಮ್ಮ ಯಜಮಾನ್ರಿನ ಹಂಗೆ 2 ಕೊಡ ತೊಗೊಂಡು ಬಂದು ನೀರು ಹಿಡಿದು ಮನೇಲಿ ಇಡ್ತಿದ್ದಾರೆ. ಇನ್ನೊಂದು ಸೈಡು ನಂದೂ ಬಟ್ಟೆ ಹಿಂಡೋದು ಎಲ್ಲ ಮುಗೀತು ಕೆಲಸ. ನೀರಿದ್ದರೆ ನನಗೆ ಎಷ್ಟು ಸಂತೋಷಪ್ಪ, ಎಷ್ಟು ಕೆಲಸ ಆದರೂ ಮಾಡ್ಕೊತಿರ್ಬೋದು. ಆದರೆ ನೀರೇ ಕೆಲಸ ಮಾಡೋರಿಗೆ ಗೊತ್ತು ನೀರಲ್ಲಿ ಜಾಸ್ತಿ ಇದ್ದರೆ ಕಾಲುಗಳು ಏನಾಗ್ತವೆ ಅಂತ. ನಾವು ಜಾಸ್ತಿ ಇರಲ್ಲ ಅಲ್ವಾ, ಅದಕ್ಕೆ ನನಗಿಷ್ಟ. ಇನ್ನು ಬಟ್ಟೆ ಎಲ್ಲ ಹಿಂಡಿ ಇಡ್ತಿದ್ದೀನಿ ರೀ. ನಮ್ಮ ಯಜಮಾನ್ ಉಣ್ಣಕ್ಕೆ ಕುಂತಿದ್ದಾರೆ, ಎಲ್ಲಿ ಇನ್ನು ಬಿಟ್ಟು ಹೋಗ್ಬಿಡ್ತಾರಂತ ಹಿಂಡಕ್ಕಿಲ್ಲ. ಇನ್ನು ಎಲ್ಲ ತೊಗೊಂಡೋಗಿ ಮೇಲೆ ಇಟ್ಟಿದ್ದಾರೆ. ಇನ್ನು ಅವರು ಆಟೋಗೆ ಹೋಗ್ತಾ ಇದ್ದಾರೆ ರೀ. ಮಗಳಿನ್ನ ತಂದೆನೇ ನೋಡ್ತಾ ಇದ್ದಾಳೆ. ಭಾಳ ಅಟ್ಯಾಚ್ಮೆಂಟಪ್ಪ ತಂದೆ ಮಗಳಿಗೆ. ನಮ್ಮ ಕಾರುಣ್ಯ ಅಷ್ಟಿಲ್ಲ, ಸೃಷ್ಟಿಗೆ ಅವ್ರ ಅಪ್ಪಾಜಿ ಅಂದರೆ ಭಾಳ ಇಷ್ಟ. ಫಸ್ಟಿಗೆ ಬಟ್ಟೆ ಒಣಗಾಕೋಕ್ಕೆ ಇದ್ದಿಲ್ಲ ರೀ ಮನೆ ಕಡೆ. ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಆಗ್ತಿತ್ತು. ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕಬೇಕಾಗಿತ್ತು. ಯಾವಾಗ ನಾವು ಫಾರ್ಮ್ ಕಟ್ಕೊಂಡಿವಿ ಆವಾಗಿಂದ ಸ್ವಲ್ಪ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಇನ್ನು ಸ್ವಲ್ಪ ದಿನ ಮತ್ತೆ ಆಮೇಲೆ ಮನೆ ಏನನ್ನ ಕಟ್ಟಿವಿ ಅಂದರೆ ಮತ್ತೆ ಕಷ್ಟ ಆಗುತ್ತೆ ಅವಾಗೂ. ಮತ್ತು ಮನೆ ಮೇಲೆ ಮತ್ತೆ ಒಟ್ಟಾಕೊಳೋಕ್ಕೆ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ನಾವು ಬಟ್ಟೆ ಎಲ್ಲ ಹಾಕ್ಕೋಬೇಕೇನೋ ಗೊತ್ತಿಲ್ಲ. ನಾನು ಏನೇ ಕೆಲಸ ಮಾಡಿದ್ರೂ ನನಗೊಂದು ಅಡ್ಡ. ಯಾರು ಅಂದರೆ ನಮ್ಮ ಸೃಷ್ಟಿ. ಅಮ್ಮ ನಾನು ಮಾಡ್ತೀನಿ, ನಾನು ಕೊಡ್ತೀನಿ ಅಂತ. ಪ್ರತಿ ಸಾರಿ ಬಟ್ಟೆ ಒಣಗಾಕುವಾಗ ರೀ ಕ್ಲಿಪ್ಪಿನ ಡಬ್ಬೆ ತಂತಾಕೆ ಇರಬೇಕು. ನಾವೇನ ಇಸ್ಕೊಂಡಿವಿ ಅಂದರೆ ಅಳ್ತಾಳೆ. ತಾನಾಗೆ ಒಂದೊಂದು ಕ್ಲಿಪ್ ಕೊಡ್ತಾಳೆ, ನಾವು ತೊಗೊಂಡು ಇಡಬೇಕು. ಆವಾಗ ತನಗೆ ಖುಷಿ. ಆ ಕ್ಲಿಪ್ಸು ಕೊಡುವಾಗೂ ಕಲರ್ಸ್ ಕೇಳ್ತಾಳೆ. ನನಗೆ ಒಂದೊಂದು ಸಾರಿ ಬೇಜಾರಾಗುತ್ತಾ, ಆದರೆ ಬೇಜಾರು ಪಟ್ಟರು ನಾನು ಹೇಳ್ತೀನಿ. ಕೇಳಿದಾಗ ಹೇಳಿದ್ರೆ ಅವಾಗೇ ಮಕ್ಕಳು ಕಲಿಯೋದಂತ. ಇನ್ನೆಲ್ಲ ನೀಟಾಗಿ ಬಟ್ಟೆ ಒಣಗಾಕಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ರೀ. ಇಲ್ಲಿ ನನ್ನ ಮಗಳನ್ನ ನೋಡ್ರಿ ಒಮ್ಮೆ. ನಾನೇ ಇಟ್ಕೊಂಬರ್ಬೇಕಾ? ಯಾಕೆ? ಯಾವ್ದ್ರ ಮೇಲೆ ಇಡಬೇಕು? ಹೆಂಗೆ ತೊಗೊಂಬರ್ತಿ? ಎಲ್ಲಿ ಇಟ್ಕೊತಿ? ತೋರ್ಸು. ಫೋನು? ಹಾಂ, ನಾನೇ ಇಟ್ಕೊಂತೀನಿ ನೋಡಿ ಫೋನು. ಜಾಬ್ ಇಲ್ಲಮ್ಮ ಇದಕ್ಕೆ. ಬಾ ಹೋಗೋಣ, ಇದ್ದಮ್ಮ ಜಲ್ದಿ, ಕೆಲ್ಸಕ್ಕೆ ಟೈಮ್ ಆಗೈತೆ, ಮನೆಗೆ ಹೋಗೋಣ. ಇನ್ನು ಮನೆಗೆ ಬಂದು ರೀ ನಾನು ಇನ್ನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಈ ಕೆಲಸಕ್ಕೆ ಹೊರಡ್ಬೇಕೀಗ ನಾನು. ಫಸ್ಟಿಗೆ ತುರುಬ ಕಟ್ಕೊತಿದ್ದೀರಿ, ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಆದರೆ ಏನು ಮಾಡಬೇಕು, ಹೆಲ್ಮೆಟ್ ಸಲುವಾಗಿ ಜಡೆ ಹಾಕ್ಕೊತಾ ಇದ್ದೀನಿ. ತುರುಬ ಕಟ್ಕೊಂಡ್ರೆ ಹೆಲ್ಮೆಟ್ ಇಟ್ಕೊಳಕ್ಕೆ ಬರೋದಿಲ್ಲ, ಬಿದ್ದೋಗ್ಬಿಡುತ್ತಾ, ಭಯ ಆಗ್ತೈತೆ ಎಲ್ಲಿ ಬಿದ್ದೋಗ್ಬಿಡುತ್ತಾ ಅಂತ. ಅದಕ್ಕೆ ಜಡೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಜಮಾ ಆಗ್ತಿದ್ದಾರೆ. ಯಾಕೆ ಅಂತಂದರೆ ರೀ ಫ್ರೀ ಕರೆಂಟ್ ಅಂತಪ್ಪ. ಈಗ ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರಲ್ವ, ಅದಕ್ಕೆ ಮತ್ತೆ ಏನೋ ಫಸ್ಟಿಂದ ಏನೇನೋ ಮಾಡ್ತಾಯಿದ್ದಾರೆ. ನಮಗಂತೂ ಗೊತ್ತಿಲ್ಲ, ಯಾಕೆಂದರೆ ಅದು ನಮಗೆ ಬರೋದಿಲ್ಲ. ನಾವು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ನಮ್ಮದು ಸ್ವಂತ ಮನೆ ಆದಾಗ ಅವಾಗ ಭಾಳ ತಲೆ ಕೆಡಿಸ್ಕೊತೀನಿ ನಾನು. ಇನ್ನು ಬಾಕ್ಸ್ ಕಟ್ಕೊಂಡಿರಿ ಪ್ರೇಯರ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ತಂಗಿ ಮಾತಾಡಿಸಿದಾಳೆ. ಇನ್ನು ತಂಗಿನೊಂದು ಸ್ವಲ್ಪ ಮಾತಾಡಿಸಿ ಇನ್ನು ನಾನು ಕೆಲ್ಸಕ್ಕೆ ಹೊರಡ್ತೀನಿ ರೀ. ಪ್ಲೀಸ್ ರೀ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗಿದೆ ನನ್ನ ವಿಡಿಯೋ ಅಂತ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಮರೆಯದೆ ಲೈಕ್ ಮಾಡ್ತೀರಲ್ವಾ? ಬಾಯ್ ರೀ.